ಹೌದಿಲ್ರಿ ಇವು. ಅದಕ್ಕೆ ದಾಸೋಗ ಮೂರ್ತಿಗಳನ್ನು ಇಲ್ಲಿ ದಾಸೋಗ ನಡೆಸ್ತಾರ. ದಿನಾಲು ದಾಸೋಗ ನಡೆಸುವಾಗ ಹೇಳ್ತಾರೆ, ಮಹಾತ್ಮರಾಗಿರ್ತಕ್ಕಂಥವ್ರು ಭಾಳ ದಾಸೋಗ ಮೂರ್ತಿಗಳಿರ್ತಾರ. ಈ ಭರತ ಕಂಡ ಪುಣ್ಯ ಭೂಮಿಯಲ್ಲಿ ಮಹಾತ್ಮರು, ಸತ್ಪುರುಷರು, ಸಾಧುರು, ಸಂತರು, ತ್ಯಾಗಿಗಳದಾರ ತೇಳೇನ ಇದಕ್ಕೆ ಏನಂತ ಕರೆದ್ರಂದ್ರೆ ಭರತ ಕಂಡ ಭಾರತ ದೇಶ ಅಂತ ಇದಕ್ಕೆ ಹೆಸರು ಕರೆದಾರ ಬಂಧುಗಳೇ. ಈ ಪುಣ್ಯಾತ್ಮರು ಹುಟ್ಟಿದಾಗ ಒಂದು ಊರಾಗ ಒಬ್ಬ ಗೌಡಿದ್ದಂತ ಗೌಡ. ಆ ಗೌಡಿದ್ದಾಗ ಗೌಡನ ಹೊಲದಾಗ ಒಬ್ಬ ಜೀತ ದಾಳಿ ಇರ್ತಾನ. ಮಹಾತ್ಮರಂದ್ರೆ ಹೆಂಗಿರ್ತಾರ. ಗೌಡನ ಹೊಲದಾಗ ಜೀತ ದಾಳಿದ್ದವ ಗೌಡಿ ಎಮ್ಮಿ ಕಾಯಕ್ಕೆ ದಿನಾಲು ಆ ಜೀತ ದಾಳ ಕಳಿಸ್ತಿರ್ತಾನ. ಕಳಿಸುವಾಗ ಒಂದು ದಿವಸ ಎಮ್ಮೆಲ್ಲ ಕಳ್ಕೊಂಡು ಬಿಡ್ತಾವ. ಕಳ್ಕೊಂಡ ಟೈಮ್ನಾಗ ಗೌಡ ಹೇಳ್ತಾನ, ಊರೆಲ್ಲ ಹುಡುಕ್ಯಾಡಿ ಬಂದರು ಆಳು ಎಮ್ಮೆ ಸಿಗುದಿಲ್ಲ. ರೋಡ್ ಮ್ಯಾಗ ಇಬ್ರು ಕೂತಿರ್ತಾರ ಅವ್ರ ಸತ್ಪುರುಷರು. ಅವ್ರ ಸತ್ಪುರುಷರು ಏನು ಮಾಡ್ತಿರ್ತಾರ ಅಂತ ಕೇಳಿದ್ರೆ ಸಿದ್ಧ ಪತ್ರಿಯನ್ನು ಸೇದಕೋತ ಕೂತು ಬಿಟ್ಟಿರ್ತಾರ. ಇವ ಆಳ ಮನುಷ್ಯ ಹೋಗಿ ಇವ್ರಿಗೆ ರೀ ಒಂದು ಮಾತು ಕೇಳಬೇಕು, ಕೆರಿ ಕಟ್ಟಿ ಮ್ಯಾಗ ಕುಂತಾರಂತ ತಿಳ್ಕೊಂಡ ಹೋಗಿ ಅವ ಅವ್ರನ್ನ ಕೇಳ್ತಾನ. ಕೇಳಿದಾಗ ಅವ್ರು ಹೇಳ್ತಾರೆ, ಎಷ್ಟು ಕರೆಕ್ಟ್ ಹೇಳ್ತಾರಂತ ಕೇಳಿದ್ರೆ, ನಿನ್ನ 2 ಎಮ್ಮಿ ಗೌಡರ ಹೊಲದ ಬಾಜುಕದಾವ, ಅಲ್ಲೇ ಸಿಗ್ತಾವ ಹೋಗಂತ ಹೇಳ್ತಾನಿವ. ಹೋಗಿ ಗೌಡರ ಹೊಲದಾಗ ನೋಡೋದ್ರಾಗ 8 ಎಮ್ಮೆ ಅಲ್ಲೇ ಮೇಯ್ತಿರ್ತಾವ. ಎಷ್ಟು ಕರೆಕ್ಟ್ ಹೇಳಿದ್ರಲ್ಲ ಇವ್ರಿಗೆ ಹೆಂಗೆ ಹೇಳಿದ್ರು ಅಂತ ತಿಳ್ಕೊಂಡ ಗೌಡರ ಮನೆ ಒಳಗೆ ಆ ಎಮ್ಮಿ ಕಟ್ಟಿ ಮರಳಿ ಮತ್ತೆ ಬರ್ತಾನೆ ಈ ಮಹಾತ್ಮರ ಹತ್ರ. ಆ ಮಹಾತ್ಮರು ಕೇಳ್ತಾನ, ಪುಣ್ಯಾತ್ಮರ ನೀವಿಬ್ರು ಇಲ್ಲಿ ಕೂತೀರಿ, ಗೌಡರ ಹೊಲದಾಗ ಬದಿಗೆ ಅಲ್ಲಿ ದನಗಳ ಮೈಯಾಕತ್ತವಲ್ಲ, ಹೆಂಗೆ ನಿಮಗೆ ಗೊತ್ತಾತು ಅಂತ ಕೇಳ್ತಾನ. ಅವಾಗ ಇವ ಹೇಳ್ತಾನ, ಪುಣ್ಯಾತ್ಮ ನಿನಗೆ ಎಮ್ಮೆ ಸಿಗಬೇಕಾಗೈತಿ, ಸಿಕ್ಕತಿ, ಉಳ್ಕಿದ್ದು ಯಾಕೆ ನಿನಗೆ ಬೇಕಾಗೈತಿ ಅಂತಾರೆ ಇವರಿಬ್ರು. ಅಂದಾಗ ಅವಾಗ ಎಷ್ಟು ಚಂದ ಹೇಳ್ತಾರೆ ಅವರು ಸುಂದರವಾಗಿರ್ತಕ್ಕಂಥ ಮಾತನ್ನು. ಅಲ್ಲಿರ್ತಕ್ಕಂಥ ವ್ಯಕ್ತಿ ಹೇಳ್ತಾನ, ಅವ ಏನು ಹೇಳ್ತಾನ ಅಂತ ಕೇಳಿದ್ರೆ, ಯಪ್ಪ ಮುಂದೆ ನಮ್ಮ ಹೋಗಸಿದ್ದೇಶ್ವರ ಜಾತ್ರೆ ಬಂದೈತಿ, ಜಾತ್ರೆಯಾಗ ನೀನು 9 ದಿವಸ ಪ್ರವಚನ ಹೇಳಕ್ಕೆ ಬರಬೇಕು ಅಂತ. ಆ 9 ದಿವಸ ಪ್ರವಚನ ಹೇಳಕ್ಕೆ ಬರಬೇಕಂತ ಹೇಳಿ ಆಮಂತ್ರಣ ಕೊಟ್ಟಾಗ ಇಬ್ರು ಕೂಡಿ ಮುಖ ನೋಡ್ತಾರ. ಅವ್ರು ಹೆಂಗೆ ಹೇಳುನೋ ಬೇಡ ಅಂಥೇಳಿ. ಹೇಳುನೋ ಬೇಡ ಅಂತ ಕೇಳಿದಾಗ ಅವ ಹೇಳ್ತಾನ ಏನಂತ, ಒಬ್ಬ ಮನುಷ್ಯ ಯಾರವ, ಶಿಶುನಾಳ ಶರೀಫ. ಇನ್ನೊಬ್ಬ ಅವ ಯಾವ ಇರ್ತಾನ, ನೌಲ್ಗುಂದ ನಾಗಲಿಂಗಪ್ಪ ಇರ್ತಾನ. ಅಲ್ಲಿ ಕುತ್ಕೊಂಡು ಕೇಳ್ತಾನವ ಏನಂತ, ಶಿಶುನಾಳ ಶರೀಫರನ್ನ ನಾವು ಇವತ್ತ ಹೋಗುನೋ ಬೇಡ ಅಂತ. ನಡಿ ನಾವು ಹೋಗೋಣ ಅಂತ ತಿಳ್ಕೊಂಡಾಗ ಈಗ ಅಪ್ಪವ್ರು ಬರ್ತಾರಂದ್ರೆ ನಾವೆಲ್ಲ ಕೂಡ್ತೀವಿ, ಊರಾಗೆಲ್ಲ ಜನರು ಕೂಡ್ತೀವಿ. ಬಹಳ ಸುಂದರವಾಗಿ ರಾಗ ಮಾಡ್ತಾರೆ, ಹಾಡ ಹಾಡ್ತಾರೆ, ನಗಿಸ್ತಾರೆ. ಒಳ್ಳೆ ಸಾಂದರ್ಭಿಕ ನೀತಿ ಕಥೆಗಳ ಮುಖಾಂತರವಾಗಿ ಮನಮುಟ್ಟುವಂಗ ಪ್ರವಚನ ಮಾಡ್ತಾರ ಅಂತ ತಿಳ್ಕೊಂಡ ಹೇಳಿದಾಗ ನೌಲ್ಗೊಂದ ನಾಗಲಿಂಗ ಅವ ಬರ್ತಾರ. ಅವ ಪುಣ್ಯಾತ್ಮ ಎಷ್ಟಂದ್ರೆ ಸ್ವಲ್ಪ ದಾಸೋಗ ಮಾಡ್ತಿರ್ತಾನ ಒಬ್ಬನೇ ಮನುಷ್ಯ. ಸ್ವಲ್ಪ ದಾಸೋಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಅವಾಗ ಏನು ಹೇಳ್ತಾನೆ ಮಹಾತ್ಮರಂದ್ರೆ, ಒಂದು ದಿವಸ 50 ಮಂದಿ ಬರ್ತಾರೆ, 2ನೇ ದಿವಸ 100 ಮಂದಿ ಬರ್ತಾರೆ. ಜಾಸ್ತಿ ಜನ ಬರತ್ ಹೊಂಟಾಗ ಅವನ ಮನೆಯಲ್ಲಿ ಇರ್ತಕ್ಕಂಥ ರೇಷನ್ ಎಲ್ಲ ಹಾಕಿ ಖಾಲಿ ಆಕೈತಿ. 5 ದಿವಸ ಪ್ರವಚನ ಉಳಿದಿರ್ತೈತಿ. ನಾಗಲಿಂಗಪ್ಪ ಅವ್ರಿಗೆ ಹೇಳ್ತಾನವ, ಯಪ್ಪ ನಾಳಿಗೆ ಯಾರಿಗೆ ಪ್ರಸಾದ ಮಾಡ್ಕೊಂಡು ಹೋಗಬೇಡ್ರಿ ಅಂತ ಹೇಳ್ರಿ. ಇವ್ರು ಪ್ರವಚನ ಮುಗಿದ ತಕ್ಷಣ ಹೇಳ್ತೀವಿ, ಏನಂತ ಹೇಳ್ತಾರೆ, ಪ್ರಸಾದ ಮಾಡ್ಕೊಂಡ ಹೋಗ್ರಿ ನೀವೆಲ್ಲರೂ. ಇವ ಹೇಳ್ತಾನೆ ಏನಂತ, ನಾಳೆಗೆ ನೀವು ಪ್ರಸಾದ ಮಾಡ್ಕೊಂಡು ಹೋಗ್ರಿ ಅಥವಾ ಒಬ್ಬರಿಗೆ ಹೇಳಬೇಡ್ರಿ, ಅನ್ನ ಅರ್ಧ ಭೋಗ ನಿನ್ನ ಉಳಿದೈತಂತ. ಕಡಿಮೆ ಹಾಕೋತ ಬಂದಾಗ ಅವ್ರು ಮತ್ತೆ ಲಾಸ್ಟಿಗೆ ಹೇಳೇ ಬಿಡ್ತಿದ್ರಂತ, ಏನಂತ, ಎಲ್ಲರೂ ಹೋಗುವಾಗ ಹಂಗೆ ಹೋಗಬೇಡ್ರಿಪ್ಪ, ಏನು ಮಾಡ್ಕೊಂಡು ಹೋಗ್ರಿ, ಪ್ರಸಾದ ಮಾಡ್ಕೊಂಡು ಹೋಗ್ರಿ. ಆ ಪ್ರಸಾದ ಮಾಡ್ಕೊಂಡು ಹೋಗ್ರಿ ಅಂದಾಗ ಅವ್ರು ತಿಳ್ಕೊಂಡು ಏನು ಹೇಳ್ತಾರೆ, ನಾಗಲಿಂಗಪ್ಪರು ಲಾಸ್ಟ್ ದಿನ ಉಳಿದು ಬಿಟ್ಟಿರ್ತೈತಿ,
ಲಾಸ್ಟ್ ದಿವಸ ಉಳ್ದಾಗ ಏನು ಕೇಳ್ತಾರ ಅಂತ ಕೇಳಿದ್ರೆ ಕಿವ್ಯಾಗ ಬಂದು ಹೇಳ್ತಾನ ನಮ್ಮ ಯಮನಪ್ಪ ಮಾಸ್ತರ್ನಂತವ, ನಾಳೆಗೆ ಮುಂಜಾನೆ ಪ್ರವಚನ ಲಾಸ್ಟ್ ರೀಪ್ಪ, 2 ಕಾಳ ಅಕ್ಕಿ ಉಳ್ದವ, ನಾನು ಹೆಂಡ್ತಿ ಮನ್ಯಾಗ ಬೆಲ್ಲುನಿಗೆ ತೋರ್ಸಾಕತ್ತಾಳ, ಮತ್ತು ಹೆಂಗೆ ಮಾಡೋದ್ರಿ ನೋಡ, ಅಲ್ಲೇ ಬೇಕು ಇಲ್ಲೇ ಅದಾಳತ್ತ ಅವನ ಹೆಂಡ್ತಿ. ಅಂದ್ರೆ ನೀವು ಕೂತವ್ರು ಅವ್ರಿಬ್ರಿಗೆ ಜಗಳ ಹಚ್ಚಬೇಕತ್ತೀರೇನ ನೋಡ್ರಿ, ಎಷ್ಟು ಲೆಕ್ಕದ ಮಂದಿ ಇತ್ತಿದೊಳಗೆ. ಅದಕ್ಕವ ಹೇಳದಂತ ಹೇಳನ ಲಾಸ್ಟಿಗೆ ನಾಗಲಿಂಗಪ್ಪ ಅವ್ರು ಹೇಳಿದ್ರಂತ ಶಿಶುನಾಳ ಶರೀಫರಿಗೆ ಪ್ರವಚನ ಸ್ಟಾರ್ಟ್ ಮಾಡಿ ಮತ್ತ ಮುಗಿಸಿ ಹೋಗೋ ಮುಂದೆ ಕಿವ್ಯಾಗ ಒಂದು ಮಾತು ಹೇಳಿದ್ರಂತ, ಅಪ್ಪರ 5 ಕಾಳು ಅಕ್ಕಿ ಉಳ್ದಾವ ಹೆಂಗೆ ಮಾಡೋದ್ರಿ ಅಂತ ಕೇಳಿದಾಗ ಜ್ಞಾನಿನೇ ಅನ್ಬೇಕು ಅವನಿಗೆ. ತ್ರಿಕಾಲ ಜ್ಞಾನಿಗಳು ಎಷ್ಟು ಬೋಗಾನಿ ಹೂಡಬೇಕಾಗೈತಲ್ಲ ಅಷ್ಟು ಬೋಗಾನಿ ಹೂಡು, ನಿನ್ನ ಕೈಗೆ ಎಟ್ಟೆಟ್ಟು ಕಾಳು ಬರ್ತಾವ ಅಟ್ಟಟ್ಟು ಕಾಳು ಬೋಗಾನ್ಯಾಗ ಒಗದು ಮುಚ್ಚ, ನೀ ಬಡ್ಡ್ಯಾಗ ಉರಿ ಹಚ್ಚಂದ್ರಂತ. ಬಡ್ಡ್ಯಾಗ ಉರಿ ಹಚ್ಚ ಪ್ರವಚನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಂತ. ಇಬ್ರು ಕೂಡ ತಾಯಿಯಾಗಿರ್ತಕ್ಕಂಥಕ್ಕೆ ಅವ ಪ್ರವಚನ ಯಮನಪ್ಪ ನಾನು ಹೆಂಡ್ತಿ ಮನ್ಯಾಗಟ್ಟ ಸಾರಿನ ಗಡಿಗೆ ಮಾಡಿ ಇಟ್ಟಿದ್ಲಂತ, ಮತ್ತು ಅನ್ನ ಅಟ್ಟ ಐತೆ ಸಾರನೂ ಐತಿ ಅಂದಂತ. ನಾಗಲಿಂಗಪ್ಪರು ಕೇಳಿದಾಗ ಶಿಶುನಾಳ ಶರೀಫ್ರು ಹೇಳಿದ್ರಂತ, ಯಪ್ಪ ಅನ್ನದ ಬೋಗಾನೇರಿ ದೊಡ್ಡವಾಗ್ಯಾವ, ಸಾರಿನ ಗಡಿಗೆ ಸಾಂದಾಗೈತಿ ಅಂತಂದಂತ. ಆವಾಗ ಹೇಳಿದ್ರಂತ, ಸಾರಿನ ಗಡಿಗಿನ ಭಾಳ ದೊಡ್ಡದಾಗೈತಿ, ಅದು ಅನ್ನನ ಕಡಿಮೆ ಆಗೈತಿ ಅಂತ ತಿಳ್ಕೊಂಡ ಪ್ರವಚನ ಮುಗಿದ ನಂತರ ಎಲ್ಲರಿಗೆ ಪ್ರಸಾದ ಮಾಡ್ಕೊಂಡು ಹೋಗ್ರಿ ಅಂದತ್ತ. ಇವ ಮತ್ತೆ ಕಿವ್ಯಾಗ ಬಂದು ಹೇಳ್ದತ್ತ, ಏನತ್ತ, ಯಪ್ಪ ನಾ ಬೋಗಾನಿ ಖಾಲಿ ನೀರು ತುಂಬಿ ಅಟ್ಟ ಇಟ್ಟೀನಿ, ಮತ್ತು ನೀವು ಪ್ರಸಾದ ಮಾಡ್ಕೊಂಡು ಹೋಗಿ ಅಂದಿಗಿಂದಿರಿ ಅಂದತ್ತಿ. ಇವ ಮತ್ತೆ ಇವ್ರು ಹೇಳಿಬಿಟ್ರತ್, ಎಲ್ಲರೂ ಪ್ರಸಾದ ಮಾಡ್ಕೊಂಡು ಹೋಗ್ರಿ ಅನ್ನನ ಹೋಗಿ ಮಹಾ ಗುರುವಿನ ಕಾಲು ಹಿಡಿದು ಕೇಳ್ದಂತ, ಯಪ್ಪ ಪ್ರಸಾದ ಇಲ್ಲಿ ಹೆಂಗೆ ಮಾಡೋದು ಅಂದಾಗ, ನಡಿ ಎಲ್ಲಿ ಬೋಗಾನಿ ಹೂಡಿದಿ ಅಂದ್ರಂತ. ಎಲ್ಲಿ ನಡಿ ಬೋಗಾನಿ ಹೂಡಿದೆ ಅಂತ ಹೋದಾಗ ಒಂದೊಂದು ಬೋಗಾನಿ ಮ್ಯಾಗಿನ ತೆಗೆದು ನೋಡುವಷ್ಟರಲ್ಲಿ ಅಣ್ಣ ಅರಳಿ ಮ್ಯಾಲ ಬರ್ತಿತ್ತಂತ. ಬೋಗಾನ್ಯಾಗಿಂದ ಮಹಾತ್ಮರ ಕೈಗುಣದಿಂದ ಮ್ಯಾಲ ಬರ್ತಿತ್ತಂತ. ಆವಾಗ ಹೇಳ್ದಂತ, ಶರೀಫ ಅನ್ನ ರೆಡಿಯಾಗಿತ್ತು, ಇಲ್ಲೇ ಸಾರ ತರೋಗತ್ ಹೇಳಿ ಮನೆಗೆ ಕಳಿಸಿ ಸಾರ ತಗೊಂಬರೋದ್ರಾಗ ಶರೀಫ್ ಹೇಳ್ದಂತ, ಕೈಯಾಗ ತತರಾನಿಯಾಗ ಅವಾಗೇನು ಇದ್ದಿದ್ದಿಲ್ರಿ ಅದು ಇದು ಅಂತ ಹೇಳಿ ಬೋಗಾನಿ ಪಾಗಾನಿ ಇರ್ತಿದ್ದಿಲ್ಲ. ಅವಾಗ ಮಣ್ಣಿನ ಗಡಿಗ್ಯಾಗ ಸಾರು ತಗೊಂಡ ದೇವಸ್ಥಾನಕ್ಕೆ ಬರುವಷ್ಟರೊಳಗೆ ಶರೀಫ ಪ್ರಸಾದ ನಿಷೇಧಾಗಿ ಹೆಟ್ಟು ಬಿಡ್ತಾನೆ ಅದನ್ನು ಡಬಕ್ಕಂತ ಹೇಳಿ. ಸಾರಿನ ಗಡಿಗೆ ಶರೀಫ್ ಹೆಟ್ಟಿದಾಗ ನಾಗಲಿಂಗಪ್ಪ ಕೂತಿದ್ದಂತ ಶರೀಫಗ ಕೇಳ್ದಂತ, ಶರೀಫ ಮತ್ತು ಸಾರಿನ ಗಡಿಗೆ ತಂದು ಅಂದಂತ, ಯಪ್ಪ ಹಾದ್ಯಾಗ ಒಗದನಿ ಹೆಂಗೆ ಮಾಡೋದು ಅಂತ ಕೇಳಿದಾಗ ನಾಗಲಿಂಗಪ್ಪ ಹೇಳ್ದತ್ತ, ಒಂದು ಪರ್ಯಾಣದಾಗ ಒಂದಿವ್ಸ ನಿತ್ತಾವಲ್ಲೋ ಬಗಶಾಗ ಅದನ್ನು ತಗೊಂಬ ಪರ್ಯಾಣ ಗುಡಿತಕ್ಕ ಅಂತ ಹೇಳಿದತ್ತ. ಪರ್ಯಾಣದಾಗಿನ ಸಾರ ಗುಡಿತಕ್ಕ ತಂದು ನಿಂದ್ರಿಸಿ ಹೇಳ್ದಂತ, 8 ಮಂದಿ ದಾಸೋಗಕ್ಕೆ ಬಂದತ್ ಅಟ್ಟ ಅನ್ನ ನೀ ನೀಡು, 8 ಮಂದಿ ಸಾರ ಬೇಕಾಗೈತೆ ಅಟ್ಟ ಸಾರ ನಾನು ಇಡ್ತೇನಂತ ತಿಳ್ಕೊಂಡ ಶಿಶುನಾಳ ಶರೀಫರು ನವನಗುಂದ ನಾಗಲಿಂಗರು ಇಬ್ಬರು ಕೂಡಿ ಅನ್ನ ನೀಡಿದ್ರು ಕೂಡ ಹೆಂಗಿದ್ದ ಹಂಗ ಅನ್ನ ಉಳಿದಿತ್ತ. ಪರ್ಯಾಗಿನ ಸಾರ ಪರ್ಯಾಣದಾಗ ಉಳಿದಿತ್ತ ಬಂಧುಗಳೇ, ಪರ್ಯಾಗಿನ ಸಾರ. ಅಂಥ ಸತ್ಪುರುಷರ ಮಾಡಿರ್ತಕ್ಕಂಥದ್ದು ಇವತ್ತು ಪುಣ್ಯ ಭೂಮಿಯಲ್ಲಿ ಇವತ್ತು ನೋಡ್ರಿ, ನಾವು ತಿಂತಿರ್ತಕ್ಕನ್ನ ಅನ್ನಕ್ಕೆ ಎಷ್ಟು ಹೆಸರನ್ನು ಇಡ್ತೀವಿ. ನಾವು ಮನ್ಯಾಗ ತಿಂದೀವಂದ್ರೆ ರೊಟ್ಟಿ ಎತ್ತು ಕರಿತೀವಿ, ಹೊಲದಾಗ ತಿಂದೀವಂದ್ರೆ ಬುತ್ತಿ ಎತ್ತು ಕರಿತೀವಿ, ಇಲ್ಲಿ ದೇವಸ್ಥಾನದಾಗ ತಿಂದೀವಂದ್ರೆ ಪ್ರಸಾದ ಅಂತ ಕರಿತೀವಿ. ನೋಡ್ರ ಇರೋದು ಮಾತ್ರ ಒಂದಾಗಿರ್ತೈತಿ, ಆದ್ರೆ ಸ್ಥಳ ಪಲ್ಲಟನೆ ಮಾತ್ರ ಬೇರೆ ಇರ್ತೈತಿ. ಆ ಸ್ಥಳದ ವ್ಯವಸ್ಥೆಯಲ್ಲಿ ನಾವು ಹೆಂಗೆ ಬದಲಾವಣೆ ಆಗ್ತೀವಂತ ಕೇಳಿದ್ರೆ ನಮ್ಮನ್ನು ಪರಿವರ್ತನೆ ಮಾಡ್ತಾ ಇರುತ್ತೆ. ಅಂಥದ್ರಲ್ಲಿ ಒಂದು ದಿವಸ ಭಾಳ ದಿವಸ ಆಗಿರ್ತಕ್ಕಂಥದ್ದನ್ನು ಅವಲೋಕನಗಳನ್ನು ಮಾಡಿಕೊಂಡಾಗ ಅನ್ನಕ್ಕಿಂತ ಪವಿತ್ರವಾಗಿರ್ತಕ್ಕಂಥದ್ದು ಭೂಮಿ ಮೇಲೆ ಇನ್ಯಾವುದೂ ಇಲ್ಲ. ನಾವು ಅನ್ನವನ್ನು ಮಿತವಾಗಿ ಬಳಸಬೇಕು, ಮಿತವಾಗಿ ನಾವು ಅನ್ನವನ್ನು ಉಣಬೇಕಂತ ಮಹಾತ್ಮರು ಹೇಳ್ಕೊಟ್ಟು ಬಂದಿದ್ದಾರೆ.